ಹಲೋ ಲೇಡೀಸ್, ನಮಸ್ತೆ, ಶುಭೋದಯ. ಇವತ್ತೊಂದೊಳ್ಳೆ ಕರಿಬೇವಿನ ರೆಸಿಪಿ ನೋಡೋಣ ಬನ್ನಿ. ಯೂಶಲಾಗಿ ಕರಿಬೇವಿನ ರೆಸಿಪಿ ಒಳ್ಳೆ ರೈಸ್ ಆ್ಯಂಡ್ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಈ ರೀತಿ ಕರಿಬೇವನ್ನು ಒಣಗಿಸಿ ಡ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಫ್ರೀಝರಲ್ಲಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಡ್ರೈ ಇಂಗ್ರೀಡಿಯೆಂಟ್ಸ್ ಹೀಗಿದೆ ನೋಡಿ, ಲಿಸ್ಟ್ ಮಾಡ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ ಹಾಗೂ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ. ಸ್ವಲ್ಪ ನಾನಿಲ್ಲಿ ಮೆಂತ್ಯ ಅಡಿಷ್ನಲ್ ಆಗಿ ಯೂಸ್ ಮಾಡಿದ್ದೀನಿ, ಫ್ಲೇವರ್ ಹಾಗೂ ಘಮ ತುಂಬ ಅರೋಮಾ ಚೆನ್ನಾಗಿರುತ್ತೆ ಅಂತ. ಸೊ ಹೇಗೆ ಆಗಲಿ ಕರಿಬೇವು ಒಳ್ಳೆ ಘಮ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದನ್ನು ಬಾಡಿಸ್ಕೊಳ್ತಾ ನಿಮ್ಗೊಂದೊಳ್ಳೆ ಟಿಪ್ ಹೇಳ್ತೀನಿ. ಈ ಕರಿಬೇವಿನ ರೆಸಿಪಿ ಯಾಕಪ್ಪ ಮಾಮೂಲಿ ಚಿತ್ರಾನ್ನನೇ ಮಾಡ್ಬೋದಲ್ಲ, ಒಗ್ಗರಣೆಗೂ ಹಾಕಿ ಈ ಥರ ಇದು, ಬಟ್ ಹಾಗಲ್ಲ. ಕರಿಬೇವು ರಿಚ್ ಇನ್ ಆಕ್ಸಿಡೆಂಟ್ಸ್ ಆಗಿರೋದ್ರಿಂದ ಮತ್ತು ಐರನ್ ಹಾಗೂ ಒಂದು ಒಳ್ಳೆ ಸೋರ್ಸ್ ಆಫ್ ವಿಟಮಿನ್ ಆಗಿರುತ್ತೆ ಲೇಡೀಸ್. ನೀವು ಇದನ್ನು ಯೋಚನೆ ಮಾಡಿ ಸದಾ ಈ ರೀತಿ ಪುಡಿಯನ್ನು ತಯಾರಿಸಿಟ್ಕೊಂಡಿರಿ, ಯಾವತ್ತೂ ಅದು ಒಳ್ಳೆ ಉಪಯೋಗಕ್ಕೆ ಬರುತ್ತೆ. ಇವಾಗ ನಾನು ಒಗ್ಗರಣೆ ಹಾಕ್ತಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಜಕಾಲಿ ಸೌರ ಗ್ರೌಂಡ್ನಟ್ ಆಯಿಲ್ ಬಳಸ್ತಾ ಇದ್ದೀನಿ, ಹಾಗೂ ಇನ್ನೊಂಚೂರು ಎಣ್ಣೆ ಬೇಕು ಅಂದರೆ ನೀವು ಹಾಕ್ಕೋಬೋದು. ನಿಮ್ಮ ಮನೆಯ ನೀವು ಏನು ಕ್ವಾಂಟಿಟಿ ಬಳಸ್ತೀರಲ್ವ ಅದಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಇದಕ್ಕೊಂಚೂರು ಎಣ್ಣೆ ಹಿಡಿಯುತ್ತೆ. ಸೊ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಚೂರು ಕಡಲೆ ಬೀಜವನ್ನು ಹೆಚ್ಚಿಗೆ ಹಾಕ್ಕೊಳ್ಳಿ. ಒಳ್ಳೆ ಬಾಯಿಗೆ ಕಟುಮ್ ಅಂತ ಸಿಗೋದ್ರಿಂದ ಚಿತ್ರಾನ್ನಕ್ಕೆ ಅದೇ ಒಂದು ಹೈಲೈಟ್. ಹಾಗೂ ನಾನು ಇಲ್ಲೊಂಚೂರು ಇಂಗನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಅದೇ ಮೇನ್ ಇಂಗ್ರೀಡಿಯೆಂಟ್ ಕರಿಬೇವನ್ನು, ಒಂದಷ್ಟು ಹಸಿ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆಗೆ ಬಾಡಿಸ್ಕೊಳ್ಳೋಣ ಬನ್ನಿ. ಈ ಒಂದು ಕರಿಬೇವಿನ ರೆಸಿಪಿನ ನೀವು ಟ್ರೈ ಮಾಡಿ ವೀಕ್ಷಕರೇ, ಮರಿಬೇಡಿ. ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಹಾಗೂ ವೆಯ್ಟ್ ಲಾಸ್ ಫ್ರೆಂಡ್ಲಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಏನೇ ಆದ್ರೂ ಕರಿಬೇವಿನ ಚಿತ್ರಾನ್ನ ಒಂದು ಸಲ ಅದು ಟ್ರೈ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ಫ್ಲೇವರ್ ಅಂತೂ ತುಂಬ ಹೈಲೈಟ್ ಆಗುತ್ತೆ. ನೀವು ಏನೇ ಆದರೂ ಫುಡ್ ರೆಡ್ಯೂಸ್, ನೀವೇನು ವೇಸ್ಟ್ ಮಾಡ್ತೀರಾ ಅಲ್ವಾ, ಕರಿಬೇವಿನ ತಟ್ಟೆಗೆ ಹಾಕ್ಕೊಟ್ರೆ ಸೈಡಿಗೆ ಇಡೋದು, ಆ ಥರ ಮಾಡ್ತೀರಾ. ಈ ಕರಿಬೇವನ್ನು ತಿಂತಾ ಬನ್ನಿ. ಕೂದಲು ಕೂಡ ಒಳ್ಳೆ ಸಹಾಯಕಾರಿ, ಒಳ್ಳೆ ಪ್ರೋಟೀನ್ ಅಂಶ. ಪ್ರೋಟೀನ್ ಯಾವಾಗ ಜಾಸ್ತಿ ಆಗುತ್ತೋ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ಇವಾಗ ಪುಡಿ ಮಾಡಿಟ್ಕೊಂಡಿರೋದನ್ನ ಈ ಒಗ್ಗರಣೆಗೆ ಹಾಕ್ಕೊಂಡು ನೋಡಿ, 2 ಅಳತೆ ಪ್ರಮಾಣ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಎಣ್ಣೆ ಹಾಗೂ ಒಗ್ಗರಣೆ ಅದ್ರ ಜೊತೆಗೆ ಈ ಪುಡಿ ಬೆರೆಸ್ಕೊಳ್ಳೋದು ಒಳ್ಳೆಯದು. ಸೊ ಇದೊಂಚೂರು ಬಾಡ್ತಾ ಇದ್ದ ಹಾಗೆ ಇದಕ್ಕೊಂದು ಸ್ವಲ್ಪ ಅರಿಶಿನ, ಉಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ಪ್ರಮಾಣ ನೋಡಿಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳಿ. ಹೆಚ್ಚು ಬಾಡಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮಸಾಲೆ ಪೌಡರ್ ಆಲ್ರೆಡಿ ಅದು ಹುರಿದಿರೋದೆ. ಸುಮ್ಮನೆ ಒಗ್ಗರಣೆ ಒಳಗೆ ಎಣ್ಣೆ ಬೆರೀಲಿ ಅಂತ ಹಾಕ್ಕೊಂಡು ಬಾಡಿಸ್ಕೊಳ್ಳೋದಷ್ಟೇ ಬಾಕಿ. ಸೊ ಈ ಥರ ಒಂದೊಂದು ಸಿಂಪಲ್ ರೆಸಿಪಿನ ಲಂಚ್ ಬಾಕ್ಸ್ ರೆಸಿಪಿಯಾಗಿ ನೀವು ಕನ್ವರ್ಟ್ ಮಾಡಿಕೊಂಡು ಒಳ್ಳೆ ರೈಸ್ ರೆಸಿಪಿನ ಮಕ್ಕಳಿಗೂ ತಿನ್ನೋಕೆ ಅವಕಾಶ ಮಾಡಿ ಕೊಡ್ಬೋದು. ಸೊ ಇವಾಗ ಇದು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋದಕ್ಕೆ ಸಿದ್ಧ ಆಗ್ತಿದೆ. ಅನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ, ಒಂಚೂರು ಒಗ್ಗರಣೆ ಬೆರೆಸಿ ಲಂಚ್ ಬಾಕ್ಸಿಗೆ ಹಾಕೋದಷ್ಟೇ ಬಾಕಿ ಇದೆ. ಬನ್ನಿ ತೋರಿಸ್ತೀನಿ ಇದು ಹೇಗೆ ಅದ್ಭುತವಾಗಿ ಕಾಣುತ್ತೆ ಅಂತ. ಬೆರೆಸ್ಬಿಟ್ಟು ನಿಮ್ಗೊಂದು ಸ್ವಲ್ಪ ಅರೋಮಾ ನೀವು ತಗೊಳ್ಳಿ. ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ. ತಡೆ ಹಾಕಿನ ಬನ್ನಿ ನೋಡೋಣ. ಅಳತೆ ಪ್ರಮಾಣ ನೋಡಿಕೊಂಡು ನೀವು ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾವ ಕಾರಣಕ್ಕೂ ಲಂಚ್ ಬಾಕ್ಸನ್ನು ಮಕ್ಕಳು ಖಾಲಿ ಮಾಡ್ಕೊಂಡು ಬರೋ ಥರ ರೆಸಿಪೀಸ್ನೇ ಆದಷ್ಟು ತಯಾರು ಮಾಡೋದು ಸೂಕ್ತ. ತಿಂದಿರ ಬಂದ್ರೂ ನಮಗೂ ಅಯ್ಯೋ ಅನಿಸುತ್ತೆ, ಹಶುಕೊಂಡಿರ್ತಾರೆ. ಇವಾಗೆಲ್ಲ ಸ್ಕೂಲಲ್ಲಿ ತುಂಬ ಮಿನಿಮಲ್ ಟೈಮ್ಸ್ ಇಟ್ಬಿಟ್ಟಿದ್ದಾರೆ ಸ್ನ್ಯಾಕ್ಸ್ಗೂ ಹಾಗೂ ಲಂಚ್ಗೂ. ನೋಡಿ ಎಷ್ಟು ಅದ್ಭುತವಾಗಿದೆ. ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಈ ಬಣ್ಣ ನೋಡೋಕ್ಕೂ ತಿನ್ನೋಕ್ಕೂ ತುಂಬ ಅದ್ಭುತವಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ಹಾಗೂ ಮರಿಬೇಡಿ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ ಲಿಯೋಸ್ ವಂಡರ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಸಜೆಷನ್ಸ್, ಅಡ್ವೈಸಸ್ ಇದ್ದರೂ, ಅಪ್ರಿಸಿಯೇಷನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.